ಯೂಟ್ಯೂಬ್ ನೋಡ್ರಿ, ಯೂಟ್ಯೂಬ್ ಫೇಸ್ಬುಕ್ ಎಲ್ಲನ್ನಾಗಲಿ ಲಂಚ ತಗೊಂಬೋದಾಗಲಿ ಯಾವ್ದಾನ ಗೌರ್ಮೆಂಟ್ ಕೆಲಸ ಆಗಿನ ಲಂಚ ಏನು ಮಾಡ್ತಾರ, ಡೈರೆಕ್ಟ್ ಅಟ್ಯಾಕ್ ಮಾಡ್ತಾರೆ. ಏನು 78 ವರ್ಷಗಳು ಸರ್ಕಾರ ಬಂದೈತೆ, ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇಲ್ಲ, ಒಂದು ಹಾರ್ಟ್ ಹಾಸ್ಪಿಟ್ಲ್ ಇಲ್ಲ. ಅದು ಎರಡಕ್ಕೆ ಒಂದು ಮಾತ್ರ ಸ್ಯಾಂಕ್ಷನ್ ಆಗಿಬಿಟ್ಟಿದೆ. ಕ್ಯಾನ್ಸರ್ ಹಾಸ್ಪಿಟ್ಲ್, ಹಾರ್ಟ್ ಹಾಸ್ಪಿಟ್ಲ್ ಆಗಬೇಕು. ಬಳ್ಳಾರಿಗೆ ನಮಗೆ ಹತ್ತಿರ ಆಗ್ತೈತೆ, ಬೆಂಗಳೂರು ಅವಸರ ಇರೋಂಗಿಲ್ಲ. ಮಾತಾಡ್ರಿ ನೀನು ಮಾತಾಡ್ಬಾ ಸರ್, ಮಾತಾಡು. ಇವಾಗ ನಾವೆಲ್ಲ ಜಾಗೃತಿ ಅಲ್ಲಪ್ಪ, ಇವಾಗ ಮಾಡಕತ್ತಾರಲ್ಲ, ಇನ್ನೊಂದು ಆಸ್ಪತ್ರೆ ಇದು ಬಳ್ಳಿ ಐತಲ್ಲ, ಹಾರ್ಟ್ ಆಸ್ಪತ್ರೆ ಕ್ಯಾನ್ಸರ್ದು ಇಲ್ಲಿ ಈಗ ಆಗ್ತದೆ, ಇನ್ನೂ ಆಗಿಲ್ಲ, ಅದು ಕೂಡ ಆಗ್ತದೆ. ಆದಮೇಲೆ ನೆಕ್ಸ್ಟ್ ನಾವು ಹಾರ್ಟ್ ಹಾಸ್ಪಿಟ್ಲಿಗೆ ನೆಕ್ಸ್ಟ್ ಬಜೆಟ್ ಐತಿ 8ನೇ ತಾರೀಕು ಏನೈತಲ್ಲ, 4ನೇ ತಾರೀಕು 8ನೇ ತಾರೀಕು ಏನೈತಿ, 4ನೇ ತಾರೀಕು 6ನೇ ತಾರೀಕು ನಾವು 6ನೇ ತಾರೀಕು ಇರೋದು. DC ಗೆ ಮನೆ ಪತ್ರ ಕೊಡ್ತಾರೆ. ಬಜೆಟ್ನಾಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಯಾಕಂದರೆ ಈಗ ಹಾರ್ಟ್ ಹಾಸ್ಪಿಟ್ಲು ಬಳ್ಳಾರಿ ಭಾಗದಾಗ ಇಲ್ಲ ಸುತ್ತಮುತ್ತ. ಯಾಕಂದರೆ ಆದರೂ ಏನೋ ನಮಗೆಲ್ಲ ಬಡವರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಈ ಕಾರ್ಯಕ್ರಮ ನಮ್ಮ ಸ್ವಂತ ಅನುಭವಿಸಿವಿ ಜಾಸ್ತಿ. ಇಲ್ಲೇ ಮಾಡ್ಬೇಕು, ಹೋಗ್ಬೋದು ಬೆಂಗಳೂರಿಗೆ ಹೋಗಿ ಜೈನ ಆಸ್ಪತ್ರೆಗೆ ಹೋಗ್ತಾರೆ. ಅದೇ ಆದ್ರಿಗಿನ ಸುತ್ತಮುತ್ತ ಬಳ್ಳಾರಿ ಬಡವರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೆ ಅನುಕೂಲ ಆಗ್ತದೆ. ಭಾಳ ಜನಕ್ಕೆ ಆಕ್ಸಿಡೆಂಟ್ ಆಗಿ ಹೋಗ್ತಾರೆ. ಅದು ಆದ ಅಂದರೆ ಬೆಂಗಳೂರಿಗೆ ಹೋದಾಗ ಅಲ್ಲೇ ಹೋಗ್ಬಿಡ್ತಾರೆ ಏನಾದ್ರೆ. ಹಂಗಾಗಿ ನಾವು ನೀವು ರೊಕ್ಕ ಜೊತೆ ರೊಕ್ಕ ಇರಂಗಿಲ್ಲ ಹೋಗ್ತಾರೆ ಹೋಗಕ್ಕೆ. ಕೆಲವರು ಆಂಬುಲೆನ್ಸ್ನಾಗ ಹೋಗ್ತಾರೆ, ಕೆಲವರು ಟ್ರೈನಿಗೆ ಹೋಗ್ತಾರೆ. ಹಂಗಾಗಿ ನಾವು